ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳಬಹುದಾ? ನೀವು ಇವತ್ತು ಬೆಳಗ್ಗೆ ಎದ್ದಾಗ ಮೊದಲ ಉಸಿರು ತೆಗೆದಾಗ ಆ ಒಂದು ಕ್ಷಣದ ಬೆಲೆ ಎಷ್ಟು ಅಂತ ಯೋಚಿಸಿದ್ದೀರಾ? ಭಗವಾನ್ ಬುದ್ಧರು ಒಂದು ಕಥೆ ಹೇಳಿದ್ದಾರೆ. ಆ ಕಥೆ ಕೇಳಿದ ಮೇಲೆ ನೀವು ಇನ್ನು ಮೇಲೆ ನಿಮ್ಮ ಜೀವನವನ್ನು ಅದೇ ಕಣ್ಣಿನಿಂದ ನೋಡುವುದಿಲ್ಲ. ಅದರ ಜೊತೆಗೆ ಇದನ್ನು ವಿಜ್ಞಾನ ಕೂಡ ಇಂದು ಒಪ್ಪಿಕೊಂಡಿದೆ. ಮುಂದೆ ಕೇಳಿ. ಒಂದು ದಿನ ಬುದ್ಧರು ಗಂಗಾ ನದಿಯ ದಡದಲ್ಲಿ ತಮ್ಮ ಶಿಷ್ಯರೊಂದಿಗೆ ಕುಳಿತಿದ್ದರು. ಅವರು ನೆಲದಿಂದ ಒಂದು ಚಿಕ್ಕ ಮಣ್ಣನ್ನು ತೆಗೆದು ತಮ್ಮ ಉಗುರಿನ ತುದಿಯಲ್ಲಿ ಇಟ್ಟರು. ಶಿಷ್ಯರನ್ನು ನೋಡಿ ನಿಧಾನವಾಗಿ ಕೇಳಿದರು, ಭಿಕ್ಷುಗಳೇ, ಈ ಉಗುರಿನ ತುದಿಯ ಮಣ್ಣು ಹೆಚ್ಚೋ ಅಥವಾ ಈ ಇಡೀ ಭೂಮಿಯ ಮಣ್ಣು ಹೆಚ್ಚೋ? ಶಿಷ್ಯರು ನಕ್ಕರು, ಭಗವಂತ, ಇದು ಹೋಲಿಕೆಯೇ ಆಗದು. ಬುದ್ಧರು ನಕ್ಕು ಹೇಳಿದರು, ಸರಿಯಾಗಿ ಹೇಳಿದಿರಿ. ಈ ಭೂಮಿಯ ಮೇಲೆ ಎಷ್ಟು ಜೀವಿಗಳಿವೆ ಎನಿಸಿ ನೋಡಿ. ಅದರಲ್ಲಿ ಮಾನವ ಜನ್ಮ ಪಡೆಯುವವರ ಸಂಖ್ಯೆ ಈ ಉಗುರಿನ ಮಣ್ಣಿಗಿಂತ ಕಡಿಮೆ. ಶಿಷ್ಯರ ನಗು ತಟ್ಟನೆ ನಿಂತಿತು. ಆದರೆ ನಿಮಗೆ ಇನ್ನೂ ಸ್ಪಷ್ಟವಾಗಿ ಹೇಳಲೇ? ಬುದ್ಧರು ಕೇಳಿದರು. ಒಂದು ಮಹಾಸಮುದ್ರವನ್ನು ಊಹಿಸಿಕೊಳ್ಳಿ. ಅದರ ತಳದಲ್ಲಿ ಒಂದು ಕುರುಡು ಆಮೆ ವಾಸಿಸುತ್ತಿದೆ. ಈ ಆಮೆ 100 ವರ್ಷಕ್ಕೆ ಒಮ್ಮೆ ಮಾತ್ರ ಮೇಲ್ಮೈಗೆ ಬರುತ್ತದೆ, ಕೇವಲ ಒಂದು ಉಸಿರಿಗಾಗಿ. ಶಿಷ್ಯರು ಮೌನವಾಗಿ ಕೇಳುತ್ತಿದ್ದರು. ಅದೇ ಸಮುದ್ರದ ಮೇಲ್ಮೈಯಲ್ಲಿ ಒಂದು ಸಣ್ಣ ಮರದ ಉಂಗುರ ತೇಲುತ್ತಿದೆ. ಗಾಳಿ ಊದಿದ ಕಡೆ ಅಲೆಯುತ್ತಿದೆ. 100 ವರ್ಷದ ನಂತರ ಆ ಕುರುಡು ಆಮೆ ಮೇಲೆ ಬಂದಾಗ ಅದರ ಕತ್ತು ಆ ಚಲಿಸುತ್ತಿರುವ ಉಂಗುರದ ತೂತಿನಲ್ಲಿ ಸರಿಯಾಗಿ ಸೇರಲು ಸಾಧ್ಯವಾಗಬಹುದೇ? ದೀರ್ಘ ಮೌನ. ಇಲ್ಲ ಭಗವಂತ, ಅದು ಅಸಾಧ್ಯ. ಬುದ್ಧರು ನಿಧಾನವಾಗಿ ಹೇಳಿದರು, ನಿಮಗೆ ಈ ಮಾನವ ಜನ್ಮ ಸಿಕ್ಕಿದೆ ಎಂದರೆ ಅದಕ್ಕಿಂತ ದೊಡ್ಡ ಪವಾಡ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಆ ಆಮೆಯ ಕತ್ತು ಉಂಗುರದೊಳಗೆ ಸೇರುವ ಸಾಧ್ಯತೆಗಿಂತಲೂ ನಮಗೆ ಈ ಮಾನವ ಜನ್ಮ ಸಿಗುವ ಸಾಧ್ಯತೆ ತೀರಾ ಕಡಿಮೆ. ಅಷ್ಟು ಅಪರೂಪ ಈ ಜೀವನ. ಇದನ್ನು ಕೇಳಿ ನೀವು ಇದು ಕೇವಲ ಕಥೆ ಅಂದುಕೊಳ್ಳಬಹುದು. ಆದರೆ ವಿಜ್ಞಾನ ಏನು ಹೇಳುತ್ತದೆ ಗೊತ್ತಾ? ಈ ಭೂಮಿಯ ಮೇಲೆ ಸುಮಾರು 8.7 ದಶಲಕ್ಷ ಜಾತಿಯ ಜೀವಿಗಳಿವೆ. ಅದರಲ್ಲಿ ನೀವು ಮನುಷ್ಯರಾಗಿ ಹುಟ್ಟಿದ್ದೀರಿ. ಇದೊಂದೇ ಸಾಕುವಲ್ಲವೇ? ಅದಕ್ಕಿಂತ ಆಶ್ಚರ್ಯ ಏನು ಗೊತ್ತಾ? ನಿಮ್ಮ ಪೂರ್ವಜರ ಸರಪಳಿ ಕೋಟ್ಯಂತರ ವರ್ಷ ಹಿಂದೆ ಹೋಗುತ್ತದೆ. ಆ ಸಾಲಿನಲ್ಲಿ ಒಂದು ಕೊಂಡಿ ತಪ್ಪಿದ್ದರೆ ಇವತ್ತು ನೀವು ಇಲ್ಲಿರುತ್ತಿರಲಿಲ್ಲ. ನಿಮ್ಮ ಅಸ್ತಿತ್ವವೇ ಒಂದು ವೈಜ್ಞಾನಿಕ ಅಸಾಧ್ಯತೆ. ಬುದ್ಧರು ಇಷ್ಟು ಕಷ್ಟದ ಲೆಕ್ಕ ಹಾಕಿ ಹೇಳಿದ್ದು ನಮ್ಮನ್ನ ಹೆದರಿಸ್ಲಿಕ್ಕಲ್ಲ. ಅವರು ಹೇಳಿದ್ದು ಒಂದೇ ಒಂದು ಸಂದೇಶ: ಈ ಕ್ಷಣ ಬದುಕು. ಇದನ್ನೇ ಅವರು ಮೈಂಡ್ಫುಲ್ನೆಸ್ ಎಂದರು. ಎಲ್ಲೋ ಕಳೆದು ಹೋಗದೆ ಇಲ್ಲಿ ಇದೇ ಕ್ಷಣದಲ್ಲಿ ಪೂರ್ತಿಯಾಗಿ ಇರುವುದು. ಹಳೆಯ ನೋವು, ನಾಳಿನ ಭಯ, ಇವು ನಮ್ಮ ಈ ಅಪರೂಪದ ಕ್ಷಣಗಳನ್ನು ಕದಿಯುತ್ತವೆ. 100 ವರ್ಷ ಕಾಯ್ದ ಆ ಆಮೆಗೆ ಆ ಒಂದು ಉಸಿರು ಅದ್ಭುತವಾಗಿತ್ತು. ನಿಮ್ಮ ಈ ಉಸಿರು ಅಷ್ಟೇ ಅದ್ಭುತ. ಅದನ್ನು ವ್ಯರ್ಥ ಮಾಡಬೇಡಿ. ಸ್ನೇಹಿತರೆ, ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ನೀವು ಮಾಡಿಕೊಳ್ಳುವ ಒಂದು ಚಿಕ್ಕ ಬದಲಾವಣೆ ಏನು? ಕೆಳಗೆ ಕಮೆಂಟ್ ಮಾಡಿ, ನಾನು ಓದ್ತೇನೆ. ಇಂತಹ ಕಥೆಗಳು ನಿಮ್ಮ ಮನಸ್ಸನ್ನು ತಟ್ಟಿದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಬರಲಿದೆ. ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸಲಿ. ನಮಸ್ಕಾರ.